ಜೈ ಹಿಂದ್. ಎಲ್ಲ ನನ್ನ ಇಂಡಿಯನ್ ಆರ್ಮಿ ಎಸ್ಪಿರೆಂಟ್ಸ್ಗೆ ಯಾರೆಲ್ಲ ಡಿಫೆನ್ಸ್ ಹುದ್ದೆಗೆ ತಯಾರಿಗಳನ್ನ ನಡೆಸ್ತಾ ಇದ್ರಲ್ಲ, ಸೊ ನಿಮ್ಗೊಂದು ಬಂಪರ್ ವೇಕೆನ್ಸಿನ ಅನ್ಕೊಳ್ಬಹುದು, ಒಂದು ಬೆಸ್ಟ್ ಅಪಾರ್ಚುನಿಟಿ ಅನ್ಕೊಳ್ಬಹುದು. 62 ವೇಕೆನ್ಸಿಗಳನ್ನ ಕಾಲ್ಫರ್ಮ್ ಮಾಡಿದ್ರೆ, ಸೊ ಇದು ಯಾವುದೇ ತರಂತ ಅಗ್ನಿವೀರ್ ಜಾಬ್ ಆಗಿರುತ್ತಲ್ಲ, ಸೊ ಇದು ಪರ್ಮನೆಂಟ್ ಆಗಿರತಕ್ಕಂತ ಸಿವಿಲಿಯನ್ ಜಾಬ್ ಆಗಿರ್ಬರ್ತದ. ಸೊ ಇಂಡಿಯನ್ ಆರ್ಮಿದಲ್ಲಿ ಸಿವಿಲಿಯನ್ ಪೋಸ್ಟ್ ಅಂತ ಕೇಸಂದ ASC ಆರ್ಮಿ ಸಪ್ಲೈ ಕ್ರಾಪ್ಸ್ ಅಂತ ಕೇಸಂದ, ಸೊ ಅದು ಇಂಡಿಯನ್ ಆರ್ಮಿಯಲ್ಲಿ ಇದೊಂದು ASC ಸೆಂಟರ್ ಅಂತ ಕೇಸಂದ. ಸೊ ಇದರಲ್ಲಿ ಸಿವಿಲಿಯನ್ ಪೋಸ್ಟ್ ಅನ್ನ ಕಾಲ್ಫರ್ಮ್ ಮಾಡಿದ್ರೆ, ಸೊ ನೋಡ್ಕೋಬಹುದು ಸಾಕಷ್ಟು ವಿದ್ಯಾರ್ಥಿಗಳು. ಸೊ ಒಂದು ಎರಡ್ ಮೂರು ದಿನದ ಹಿಂದನೆ ಇದೊಂದು ನೋಟಿಸ್ ಅನ್ನ ರಿಲೀಸ್ ಮಾಡಿದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇತ್ತು, ಸರ್ ASC ಅಲ್ಲಿ ಕಾಲ್ಫರ್ಮ್ ಮಾಡಿದಾರೆ, ಅದು ನಿಜನಾ ಫೇಕ್, ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಕೊಡಿ ಸರ್, ಅದ್ರ ಬಗ್ಗೆ ನಮಗೆ ಯಾವ ತರ ಅರ್ಜಿಯನ್ನ ಸಲ್ಲಿಸಬೇಕು, ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡಿ ಅಂತ ಕೇಳಿದ ಸಾಕಷ್ಟು ಕರ್ನಾಟಕದ ವಿದ್ಯಾರ್ಥಿಗಳು ಗೊಂದಲದಲ್ಲಿ ಕಾಡ್ತಾ ಇದ್ರಿ. ಅದು ಅಚ್ಚುಕಟ್ಟಾಗಿ ಕನ್ನಡದಲ್ಲೇನೆ ಇನ್ಫಾರ್ಮೇಶನ್ ಸಿಗ್ತಿರ್ತಕ್ಕಂಥ ಚಾನಲ್ ಅನ್ಬೋದು ಇದೇ ಇನ್ಫಾರ್ಮೇಶನ್ ಫ್ಯಾಕ್ಟರಿ HJ ಪ್ಯಾರಾಮಿಲಿಟರಿ ಅಂಡ್ ಯೂಟ್ಯೂಬ್ ಚಾನಲ್ ಅನ್ಕೊಳ್ಬಹುದು. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ, ಇದೇ ಮೊದಲ ಬಾರಿಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದೀರಿಪ್ಪ ಅಂದ್ರೆ, ಸೊ ಈಗಲೇ ಒಂದು ಲೈಕ್ ಮಾಡಿಬಿಟ್ಟು ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಅತ್ಯುತ್ತಮವಾಗಿರ್ತಕ್ಕಂಥ ಯಾವುದೇ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಜಾಬ್ ಆಗಿರಲಿ, ನೀವು ಕಲ್ತಿರ್ತಕ್ಕಂಥ ಎಜುಕೇಶನ್ಗೆ 8th ಪಾಸ್ ಆಗಿರಲಿ, SLC ಪಾಸ್ ಆಗಿರಲಿ, PUC ಡಿಗ್ರಿ, ITI ಡಿಪ್ಲೊಮಾ ಯಾವುದೇ ಕೋರ್ಸ್ ಅನ್ನ ಮುಗಿಸಿದ್ರಿಯಪ್ಪ ಅಂದ್ರೆ ಕೂಡ ನಿಮಗೆ ಅಪ್ಲಿಕೇಬಲ್ ಆಗುವಂತ ಜಾಬ್ ಗಳನ್ನ ನಮ್ಮ ಕರ್ನಾಟಕ ಅಭ್ಯರ್ಥಿಗಳು ಆದಷ್ಟು ಬೇಗನೆ ಜಾಬ್ ಗಳನ್ನ ಸೇರ್ಕೊಳ್ಳಿ. 2026-27ರಲ್ಲಿ ಕೂಡ ನೀವು ಕೂಡ ಒಂದು ಯೂನಿಫಾರ್ಮ್ ಅನ್ನ ಹಾಕೊಳ್ಬೇಕು. ಸೊ ನೀವು ಕೂಡ ಒಂದು ಉದ್ಯೋಗನ ಸೇರ್ಕೊಳ್ಬೇಕು ಅನ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೋದ್ರ ಮರ್ಯಾಕ್ ಹೋಗ್ಬಿಡಿ ಫ್ರೆಂಡ್ಸ್. ನೋಡ್ಕೋಬಹುದು, ಆರ್ಮಿಯಲ್ಲಿ AS ಸಿವಿಲಿಯನ್ 2026 ರಿಕ್ರೂಟ್ಮೆಂಟ್ ಪ್ರತಿ ವರ್ಷನೂ ಕೂಡ ಕಾಲ್ಫರ್ಮ್ ಮಾಡ್ತಾರೆ. 2025ರಲ್ಲಿ ಕೂಡ ಕಾಲ್ಫರ್ಮ್ ಮಾಡಿದ್ರು, 26, 27, 28 ಪ್ರತಿ ವರ್ಷನೂ ಕೂಡ ಸಿವಿಲಿಯನ್ ಪೋಸ್ಟ್ ಗಳನ್ನ ಕಾಲ್ಫರ್ಮ್ ಮಾಡಿರ್ತಾರೆ. ಸೊ ಇದರಲ್ಲಿ ಬೇರೆ ಬೇರೆ ತರದ ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡಿದ್ರೆ ಜಸ್ಟ್ 10th ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ಇದಕ್ಕೆ ಹೈಟ್ ಒಂದಿಷ್ಟು ಟ್ರೇಡ್ಗಳಿಗೆ ಹೈಟ್ ಇರೋದಿಲ್ಲ, ಒಂದಿಷ್ಟು ಟ್ರೇಡ್ಗಳಿಗೆ ಹೈಟ್ ಇರ್ತದ. ಸೊ ಇದ್ರ ರನ್ನಿಂಗ್ ಪ್ರೋಸೆಸ್ ಏನಿದೆ, ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ರತಿಯೊಂದು ಎಕ್ಸಾಮ್ ಸಿಲೆಬಸ್ ಏನಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ, ಸೊ ನಿಮ್ಗೆ ಆಫೀಸಿಯಲ್ ವೆಬ್ಸೈಟ್ ಮುಖಾಂತರ ಬಂದಿರತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀವಿ. ಫಸ್ಟ್ ಆಫ್ ಆಲ್ ನೋಡ್ಕೊಡ್ರಿ. ಸೊ ಇಲ್ಲಿ ಬಂದ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಒಳಗಡೆ ಬರ್ತದ ASC ಸೌತ್ ಬೆಂಗಳೂರು ಅಂತ ಹೇಳಿ. ಸೊ ಎಂಪ್ಲಾಯ್ಮೆಂಟ್ ನೋಟಿಸ್ ಬಂದ್ಬಿಟ್ಟು ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಡ್ರಿ. ಯಾವ ಪೋಸ್ಟ್ ಗೆ ನೀವು ಇದನ್ನ ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಸೊ ಇದು ಆನ್ಲೈನ್ ಮುಖಾಂತರ ಇರೋದಿಲ್ಲ. ಅರ್ಜಿ ಕೂಡ ಪ್ರಾರಂಭವಾಗಿದೆ 15 ಆಗಸ್ಟ್ 2026 ಹಿಡಿದು ಸೊ 4 ಸೆಪ್ಟೆಂಬರ್ 2026 ಅರ್ಜಿಯನ್ನ ಸಲ್ಲಿಸೋಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಈ ಅಡ್ರೆಸ್ ಗೆ ಕಳಿಸಬೇಕಾಗುತ್ತೆ ನೋಡ್ಕೊಡ್ರಿ. ದ ಪ್ರೆಸಿಡೆಂಟ್ ಆಫೀಸ್ ಸಿವಿಲಿಯನ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬೋರ್ಡ್ CLV CR ASI ಸೆಂಟರ್ ಸೌತ್ ಅಗ್ರಾಮ್ ಪೋಸ್ಟ್ ಬೆಂಗಳೂರು 560007 ಈ ಅಡ್ರೆಸ್ ಗೆ ನೀವು ಪೋಸ್ಟ್ ಗೆ ಕಳಿಸಬೇಕಾಗುತ್ತೆ. ಸೊ ಯಾವ ತರ ಪೋಸ್ಟ್ ಗೆ ಕಳಿಸಬೇಕು ಅನ್ನೋದನ್ನು ಕೂಡ ನಾನು ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸೊ ಇದರಲ್ಲಿ ಬೇರೆ ಬೇರೆ ತರದ ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡಿದ್ದಾರೆ ನೋಡ್ಕೋಬಹುದು. ಸಿವಿಲಿಯನ್ ಕ್ಯಾಟರಿಂಗ್ ಇನ್ಸ್ಟ್ರಕ್ಟರ್ ಅಂತ ಕಾಲ್ಫರ್ಮ್ ಮಾಡಿದ್ದಾರೆ, ಕುಕ್ ಅಂತ ಕಾಲ್ಫರ್ಮ್ ಮಾಡಿದ್ದಾರೆ, ನೆಕ್ಸ್ಟ್ ಅದರ MTS ಅಂತ ಕಾಲ್ಫರ್ಮ್ ಮಾಡಿದ್ದಾರೆ, ನೆಕ್ಸ್ಟ್ ಆದ್ಮೇಲೆ ಸಿವಿಲಿಯನ್ ಮೋಟರ್ ಡ್ರೈವರ್ ಕಾಲ್ಫರ್ಮ್ ಮಾಡಿದ್ದಾರೆ, ನೆಕ್ಸ್ಟ್ ಕ್ಲೀನರ್ ಕಾಲ್ಫರ್ಮ್ ಮಾಡಿದ್ದಾರೆ, ನೆಕ್ಸ್ಟ್ ಟ್ರೇಡ್ಸ್ಮನ್ ಮೇಟ್ ಕಾಲ್ಫರ್ಮ್ ಮಾಡಿದ್ದಾರೆ, ನೆಕ್ಸ್ಟ್ ಫೈರ್ ಎಂಜಿನ್ ಡ್ರೈವರ್ ಅಂತ ಕಾಲ್ಫರ್ಮ್ ಮಾಡಿದ್ದಾರೆ, ನೆಕ್ಸ್ಟ್ ಫೈರ್ ಮ್ಯಾನ್ ಅಂತ ಕೂಡ ಕಾಲ್ಫರ್ಮ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಲೀಡಿಂಗ್ ಫೈರ್ ಮ್ಯಾನ್ ಅಂತ ಕಾಲ್ಫರ್ಮ್ ಮಾಡಿದ್ದಾರೆ. ಟೋಟಲಿ ಬಂದ್ಬಿಟ್ಟು 62 ವೇಕೆನ್ಸಿಗಳನ್ನ ಕಾಲ್ಫರ್ಮ್ ಮಾಡಿದ್ದಾರೆ. ಇನ್ನು ಇರತಕ್ಕಂಥ ಕ್ಯಾಟಗರಿ ವೈಸ್ ವೇಕೆನ್ಸಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ನಿಮ್ಮ ಕ್ಯಾಸ್ಟ್ ಯಾವ್ದು ಬರ್ತಲ್ಲ ಅದನ್ನ ನೋಡ್ಕೊಂಡ್ಬಿಟ್ಟು ಅರ್ಜಿಗಳನ್ನ ಸಲ್ಲಿಸ್ಕೊಳ್ಳಿ ಅಭ್ಯರ್ಥಿಗಳ. ಸೊ ಇದು ಬಂದ್ಬಿಟ್ಟು ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಿರುತ್ತೆ. ಸೊ ಆಫ್ಲೈನ್ ಮುಖಾಂತರ ಯಾವ ತರ ಸಲ್ಲಿಸಬೇಕು ಅನ್ನೋದನ್ನು ಕೂಡ ನಾನು ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಅದ್ರ ಬಗ್ಗೆ ಯಾವುದೇ ತರದ ಡೌಟ್ ಅನ್ನ ಇಟ್ಕೊಳಕ್ ಹೋಗ್ಬಿಡಿ. ಸೊ ಇಲ್ಲಿ ನೋಡ್ಕೊಡ್ರಿ ಎಷ್ಟು ತರದ ಅಂದ್ರೆ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಆರ್ಮಿ ASC ಸೌತ್ ಸೆಂಟರ್, ಸೊ ಬೆಂಗಳೂರಲ್ಲಿ ಇರ್ತಕ್ಕಂಥ ಜಾಬ್ ಇರ್ತದೆ. ಅಪ್ಲಿಕೇಶನ್ ಸಲ್ಲಿಸೋದು ಆಫ್ಲೈನ್ ಇರ್ತದ. ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು 15 ಆಗಸ್ಟ್ 2026 ಈಗಲೇ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 4 ಸೆಪ್ಟೆಂಬರ್ 2026. ಸೊ ನಿನ್ನೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಭ್ಯರ್ಥಿಗಳ. ನೋಡ್ಕೋಬಹುದು ಎಷ್ಟು ಹುದ್ದೆಗಳು. ಸಿವಿಲಿಯನ್ ಕ್ಯಾಟರಿಂಗ್ ಅಂತಂದ್ರೆ 3 ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡಿದ್ದಾರೆ. ಅದು 10+ ಕ್ಯಾಟರಿಂಗ್ ಡಿಪ್ಲೊಮಾ ಮುಗಿದಿರಬೇಕು. MTS ಮಲ್ಟಿಟಾಸ್ಕಿಂಗ್ ಸ್ಟಾಪ್ 1 ವೇಕೆನ್ಸಿ ಇದೆ. ಜಸ್ಟ್ 10th ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಸಿವಿಲಿಯನ್ ಮೋಟಾರ್ ಡ್ರೈವರ್ 6 ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡಿದ್ದಾರೆ. 10th ಪಾಸ್ ಆಗಿರಬೇಕು. ಹೆವಿ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಹೊಂದಿರಬೇಕು. ಮತ್ತೆ 2 ವರ್ಷ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗುತ್ತಾ. ನೆಕ್ಸ್ಟ್ ಕ್ಲೀನರ್ ಬಂದ್ಬಿಟ್ಟು ನೋಡ್ಕೊಡಿ 2 ವೇಕೆನ್ಸಿಗಳಿದಾವು. ಜಸ್ಟ್ 10th ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಕುಕ್ ನೋಡ್ಕೊಡ್ರಿ 2 ವೇಕೆನ್ಸಿಗಳಿದಾವು. 10th ಪಾಸ್ ಆಗಿರಬೇಕು. ಕುಕಿಂಗ್ ನಾಲೆಜ್ ಬಗ್ಗೆ ಅದ್ರ ಬಗ್ಗೆ ನಾಲೆಜ್ ಇರಬೇಕು. ಯಾವುದೇ ತರದ ಎಕ್ಸ್ಪೀರಿಯನ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅದು ಅಡಿಗೆ ಮಾಡಕ್ ಹಚ್ಚಿದ್ರಪ್ಪ ಅಂದ್ರೆ ನೀವು ಅಡಿಗೆ ಮಾಡಕ್ ಬರ್ತಿರ್ಬೇಕು. ಸೊ ಏನೆಲ್ಲ ಮಟೀರಿಯಲ್ ಗಳನ್ನ ಯಾವ ತರ ಯೂಸ್ ಮಾಡಬೇಕು, ಸೊ ಅದಕ್ಕೆ ಏನಂತಾರೆ ಅದ್ರ ಎಲ್ಲಾನು ಕೂಡ ನೇಮ್ಗಳನ್ನ ಹೇಳಬೇಕಾಗುತ್ತಾ. ನೆಕ್ಸ್ಟ್ ಟ್ರೇಡ್ಸ್ಮನ್ ಕಾಲ್ಫರ್ಮ್ ಮಾಡಿದ್ರೆ 8 ವೇಕೆನ್ಸಿಗಳನ್ನ ಇದಾವು. ಸೊ ಇದಕ್ಕೂ ಕೂಡ 10th ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಆದ್ಮೇಲೆ ಫೈರ್ ಎಂಜಿನ್ ಡ್ರೈವರ್ ಅಂತ ಕಾಲ್ಫರ್ಮ್ ಮಾಡಿದ್ರೆ 3 ವೇಕೆನ್ಸಿಗಳು. 10th ಪಾಸ್ ಆಗಿರಬೇಕು. ಹೆವಿ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. 3 ವರ್ಷ ನಿಮ್ಗೆ ಫೈರ್ ಬಗ್ಗೆ ನಾಲೆಜ್ ಅನ್ನ ಹೊಂದಿರಬೇಕು.
ನೆಕ್ಸ್ಟ್ ಅದಾದ್ಮೇಲೆ ಫೈರ್ಮನ್ ಅಂತ ಕನ್ಫರ್ಮ್ ಮಾಡಿದ್ರೆ 24 ವೇಕೆನ್ಸಿಗಳನ್ನ, ಅದಕ್ಕೂ ಕೂಡ 10th ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಅದಾದ್ಮೇಲೆ ಲೀಡಿಂಗ್ ಫೈರ್ಮನ್ ಅಂತ ಅದಕ್ಕೂ 14 ವೇಕೆನ್ಸಿಗಳನ್ನ ಕನ್ಫರ್ಮ್ ಮಾಡಿದ್ರೆ, ಸೊ ಇದಕ್ಕೂ ಕೂಡ 10th ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ನೆಕ್ಸ್ಟ್ ನೋಡ್ಕೊಡ್ರಿ ನೋಟಿಫಿಕೇಶನ್ ಆಗಿದೆ. ಸೊ ಅಪ್ಲಿಕೇಶನ್ ಡೇಟ್ ಅಂತ ಹೇಳಿದೀನಿ ನಿಮ್ಗೆ. ಸೊ ನೆಕ್ಸ್ಟ್ ಎಕ್ಸಾಮ್ ಡೇಟ್ ಇನ್ನೂ ಏನು ನೋಟಿಫಿಕೇಶನ್ ಮಾಡಿಲ್ಲ, ಯಾಕಂದ್ರೆ ಅವರೇ ಆಗಿರ್ತಕ್ಕಂಥ ನೀವೇನು ಪೋಸ್ಟ್ ಮುಖಾಂತರ ಹಾಕ್ತಿಲ್ಲ, ಅದನ್ನೇ ಏನ್ ಮಾಡ್ತಾರಪ್ಪ ಅಂದ್ರೆ ಅದೇ PDF ಅನ್ನ ನೀವೇನು ಅಡ್ಮಿಟ್ ಕಾರ್ಡ್ PDF ಇರ್ತಲ್ಲ, ಸೊ ಅದನ್ನೇ ನಿಮ್ಮ ಪೋಸ್ಟ್ ಮುಖಾಂತರ ಅಡ್ಮಿಟ್ ಕಾರ್ಡ್ ಅನ್ನ ಕಳಿಸ್ತಾರೆ. ಸೊ ಅದರಲ್ಲಿ ಯಾವ ಡೇಟ್ ಇರ್ತಲ್ಲ, ಸೊ ಅದೇ ಡೇಟ್ಗೆ ನಿಮ್ಮ ಎಕ್ಸಾಮ್ ಅನ್ನ ನಡೆಸುವಂತ ಸಾಧ್ಯತೆ ಇರ್ತದೆ. ಸೊ ಎಕ್ಸಾಮ್ ಫಿಸಿಕಲ್ ಎಲ್ಲಾನು ಕೂಡ ತಿಳಿಸ್ಕೊಡ್ತೀರಿ. ಈ ಹುದ್ದೆಗೆ ಅಪ್ಲಿಕೇಶನ್ಗೆ ಯಾವುದೇ ತರಂತ ಫೀಸ್ ಕೂಡ ಇರೋದಿಲ್ಲ. ಸೊ ಇದು ಆಫ್ಲೈನ್ ಇರ್ತದಲ್ಲ, ಇದಕ್ಕೆ ಯಾವುದೇ ತರಂತ ಫೀಸ್ ಕಟ್ಟುವಂತ ಅವಶ್ಯಕತೆ ಇಲ್ಲ. ಸೊ ಪೋಸ್ಟ್ ಮುಖಾಂತರ ಅರ್ಜಿ ಸಲ್ಲಿಸ್ತಾರಲ್ಲ, ಆ ಫೀಸ್ ಮಾತ್ರ ಕಟ್ಟಬೇಕಾಗುತ್ತಾ. ಸೊ ಇದು ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡ್ಕೊಡ್ರಿ, ಇನ್ನೊಂದ್ಸರಿ ನಿಮ್ಗೆ ಕ್ಲಿಯರಿಟಿ ಆಗಿರ್ತಕ್ಕಂಥ ಮಾಹಿತಿ ಸಿಗುತ್ತಾ. ನೆಕ್ಸ್ಟ್ ಅದಾದ್ಮೇಲೆ ನೋಡ್ಕೊಡ್ರಿ ಅಭ್ಯರ್ಥಿಗಳ ಏಜ್ ಬಗ್ಗೆ ಕೇಳ್ತಾ ಇದ್ರಿ. ಸೊ ಏಜ್ ಎಷ್ಟು ಬೇಕಾಗುತ್ತಪ್ಪ ಅಂದ್ರೆ 18 ವಯಸ್ಸಿನಿಂದ ಹಿಡಿದು ಇರ್ತಕ್ಕಂಥ ವಿದ್ಯಾರ್ಥಿಗಳು ಸೊ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಎಷ್ಟು? 18 ವಯಸ್ಸಿನವರು ಇರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ಜನರಲ್ ಕೆಟಗರಿ ಅವರು 25 ಮಟ್ಟ ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಇರ್ತಕ್ಕಂಥ ಸಿವಿಲಿಯನ್ ಮೋಟರ್ ಡ್ರೈವರ್ ಮತ್ತು ಫೈರ್ ಇಂಜಿನ್ ಡ್ರೈವರ್ಗೆ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಸೊ 27 ಏಜ್ ಮಟ್ಟ ಇರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಆದಾದ ನಂತರ ನಿಮಗೆ ಕ್ಯಾಸ್ಟ್ ವೈಸ್ ಕೂಡ ಏನು ಏಜ್ ನಲ್ಲಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಏನು ನಿಮ್ಮ ಸ್ಕಿಲ್ ಟೆಸ್ಟ್ ಮತ್ತು ಫಿಸಿಕಲ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ರಿಟರ್ನ್ ಎಕ್ಸಾಮ್ ಇರ್ತದ, ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್ ಇರುತ್ತೆ. ಸೊ ಎಲ್ಲನೂ ಕೂಡ ಒಂದೇ ದಿನದಲ್ಲಿ ಒನ್ ಡೇದಲ್ಲೇನೆ ನಿಮ್ದು ಕಂಡಕ್ಟ್ ಅನ್ನ ಮಾಡ್ತಾರೆ ಅಭ್ಯರ್ಥಿಗಳ. ಸೊ ಒಂದೇ ದಿನದಲ್ಲಿ ನಿಮ್ಮ ರಿಸಲ್ಟ್ ಗೊತ್ತಾಗುತ್ತೆ, ನೀನು ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ ಅಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ. ಸೊ ನಿಮ್ಮ ರಿಸಲ್ಟ್ ಫೈನಲಿಗಾಗಿ ನಿಮ್ದು ನೋಟಿಸ್ ಅಲ್ಲಿ ಹಚ್ತಾರೆ. ಸೊ ಅದು ಯಾವುದೇ ತರ ಅಂತ ಆನ್ಲೈನ್ ಬರೋದಿಲ್ಲ. ನೀವು ಫೈನಲ್ ಸೆಲೆಕ್ಷನ್ ಆಗಿದ್ದು ಬಿಟ್ಟಿದ್ದು ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೀವು ಫೈನಲ್ ಸೆಲೆಕ್ಷನ್ ಆಗಿದ್ದು ಯಾವುದೇ ರಿಸಲ್ಟ್ ಅನ್ನ ಹೇಳೋದಿಲ್ಲ, ಅದು ನಾನು ಎಲ್ಲಾದ್ರೂ ತೆಗೆಸ್ಕೊಂಡ್ಬಿಟ್ಟು ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಅಪ್ಲಿಕೇಶನ್ ಗಳನ್ನ ಸಲ್ಲಿಸ್ಕೊಡ್ರಿ. ನಾನು ಆಲ್ರೆಡಿ ಸರ್ ಅಗ್ನಿವೀರ್ ಏಜ್ ಕ್ರಾಸ್ ಆಗಿದೆ, ಸರ್ ಅಗ್ನಿವೀರ್ ಹೈಟ್ ಬರ್ತಾ ಇಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಸೊ ಈಗಲೇ ಅಪ್ಲಿಕೇಶನ್ ಗಳನ್ನ ಸಲ್ಲಿಸ್ಕೊಡ್ರಿ. ಸೊ ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್ ಬಗ್ಗೆನೂ ಕೂಡ ಎಲ್ಲಾನು ಕೂಡ ಕೊಟ್ಟಿದ್ದಾರೆ. ಯಾವುದೇ ಟ್ರೇಸ್ಮೆಂಟ್ ಹಾಕ್ಬೇಕು ಅನ್ನೋ ವಿದ್ಯಾರ್ಥಿಗಳಿಗೆ 1.5 ಕಿಲೋಮೀಟರ್ ಅಂದ್ರೆ 15 ಮೀಟರ್ ರನ್ನಿಂಗ್ ಇರುತ್ತೆ, 6 ನಿಮಿಷದಲ್ಲಿ ಕ್ಲಿಯರ್ ಮಾಡಬೇಕು. ನೆಕ್ಸ್ಟ್ 50 kg ವೇಟ್ ಅನ್ನು ಹೊತ್ಕೊಂಡು 200 ಮೀಟರ್ ಡಿಸ್ಟೆನ್ಸ್ ಅನ್ನು ಓಡಬೇಕು 100 ಸೆಕೆಂಡ್ ದಲ್ಲಿ. ಸೊ ಈ ತರ ಟೆಸ್ಟ್ ಗಳಿದಾವೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ಎಲ್ಲರೂ ಕೂಡ ಪಾಸ್ ಆಗ್ತೀರಿ. ಫಿಸಿಕಲ್ ಟೆಸ್ಟ್ ಬಗ್ಗೆ ಡೌಟ್ ಅನ್ನ ಇಟ್ಕೊಳಕ್ ಹೋಗ್ಬೇಡಿ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ನೋಡ್ಕೊಡ್ರಿ ಸರ್ ಇದಕ್ಕೆ ಎಕ್ಸಾಮ್ ಸಿಲೆಬಸ್ ಏನಿರ್ತದೆ, ಎಕ್ಸಾಮ್ ಸಿಲೆಬಸ್ ಅನ್ನ ನೋಡ್ಕೊಡ್ರಿ. ಏನ್ ಬೇಕಾಗುತ್ತಪ್ಪ ಅಂದ್ರೆ ಪಾರ್ಟ್ 1 ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ ಅಂತ ಇರ್ತದ. ಸೊ 25 ಕ್ವಶನ್ಸ್ ಇರ್ತಾವ, 25 ಮಾರ್ಕ್ಸ್ ಇರ್ತದ. ನೆಕ್ಸ್ಟ್ ಅದಾದ್ಮೇಲೆ ನೋಡ್ಕೊಡ್ರಿ ಪಾರ್ಟ್ 2 ದಲ್ಲಿ ಜನರಲ್ ಅವೇರ್ನೆಸ್ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವು, 50 ಕ್ವಶನ್ಸ್ ಅಂದ್ರೆ 50 ಕ್ವಶನ್ಸ್ ಇರ್ತಾವ, 50 ಮಾರ್ಕ್ಸ್ ಇರ್ತದ. ನೆಕ್ಸ್ಟ್ ಅದಾದ್ಮೇಲೆ ಜನರಲ್ ಇಂಗ್ಲಿಷ್ ಅಂದ್ರೆ ಜನರಲ್ ಇಂಗ್ಲಿಷ್ ಇರ್ತದ. ಸೊ ಜನರಲ್ ಇಂಗ್ಲಿಷ್ ನಲ್ಲಿ 50 ಕ್ವಶನ್ಸ್ 50 ಮಾರ್ಕ್ಸ್ ಇರ್ತದ. ನೆಕ್ಸ್ಟ್ ನ್ಯೂಮೆರಿಕಲ್ ಆಪ್ಟಿಟ್ಯೂಡ್ ಅಂದ್ರೆ ಮ್ಯಾಥ್ಸ್ ಏನಂತೀವಲ್ಲ ಅದು ಕೂಡ 25 ಕ್ವಶನ್ಸ್ 25 ಮಾರ್ಕ್ಸ್. ಟೋಟಲಿ 100 ಕ್ವಶನ್ಸ್ 100 ಮಾರ್ಕ್ಸ್ ನಿಮ್ದು ಎಕ್ಸಾಮ್ ಇರ್ತದೆ. ಟೋಟಲ್ 2 ತಾಸು ಎಕ್ಸಾಮ್ ಗೆ ಟೈಮಿಂಗ್ ಅನ್ನ ಕೊಟ್ಟಿರ್ತಾರೆ. ಸೊ ಇದು ನಿಮ್ಮ ಗ್ರೌಂಡ್ ದಲ್ಲೇ ಎಕ್ಸಾಮ್ ಇರ್ತದ. ಸೊ ಇದು ಯಾವುದೇ ತರಂತ ಹೊರಗಡೆ ಹಾಲ್ ನಲ್ಲಿ ಮತ್ತು CBT ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರೋದಿಲ್ಲ. ಸೊ ನಿಮ್ಗೆ ಗ್ರೌಂಡ್ ದಲ್ಲೇನೆ ಕುಂದಿರಿಸ್ಬಿಟ್ಟು ಆರಾಮ್ಸಾಗಿ ಫಸ್ಟ್ ಗೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಅಡ್ಮಿಟ್ ಕಾರ್ಡ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡ್ಕೊಂಡ್ಬಿಟ್ಟು ಒಳಗಡೆ ಎಂಟ್ರಿ ಮಾಡ್ತಾರೆ. ಎಂಟ್ರಿ ಆದ್ಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮ್ ಅನ್ನ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಸೊ ಫಿಸಿಕಲ್ ಟೆಸ್ಟ್ ಮಾಡ್ತಾರೆ. ಫಿಸಿಕಲ್ ಟೆಸ್ಟ್ ಆದ್ಮೇಲೆ ಸೊ ಅದೆಲ್ಲನೂ ಕೂಡ ಡಾಕ್ಯುಮೆಂಟ್ ಮೆಡಿಕಲ್ ಚೆಕ್ಅಪ್ ಆದ್ಮೇಲೆ ಸೊ ನೀವು ಫೈನಲಿ ಸೆಲೆಕ್ಷನ್ ಆಗುವಂತ ಚಾನ್ಸಸ್ ಇರ್ತದ. ಸೊ ಇದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಯಾವ ತರ ಫಿಲ್ಅಪ್ ಮಾಡಬೇಕು ಇಲ್ಲೂ ಕೊಟ್ಟಿದ್ದಾರೆ. ಸೊ ಕ್ಲಿಯರ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಅನ್ನ ಎತ್ಬೇಕಾ ತುಂಬಾ ಹೋಗ್ಬೇಡ್ರಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಡ್ರಿ, ಲೆಸ್ ದೆನ್ ಆರ್ ಈಕ್ವಲ್ ಟು 50% ಇನ್ ರೆಡ್ ಇಂಕ್ ಅಂದ್ರೆ ನಿಮ್ಗೆ ಏನಾದ್ರು SLC ಪರ್ಸೆಂಟೇಜ್ ಅಲ್ಲಿ 50 ಮಾರ್ಕ್ಸ್ ಅಂದ್ರೆ 50% ಏನಾದ್ರು ಆಗಿತ್ತಪ್ಪ ಅಂದ್ರೆ ಸೊ ಅದನ್ನ ರೆಡ್ ಇಂಕ್ ಅಲ್ಲೇನೆ ಫಿಲ್ಅಪ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫಾರ್ಮ್ 51% ಟು 60% ಒಳಗಡೆ ಇರತಕ್ಕಂತ ವಿದ್ಯಾರ್ಥಿಗಳು ಬ್ಲೂ ಇಂಕ್ ಅಲ್ಲೇನೆ ಫಿಲ್ಅಪ್ ಮಾಡಬೇಕು. ನೆಕ್ಸ್ಟ್ ಅದಾದ ನಂತರ ನೋಡ್ಕೊಡ್ರಿ ಅಬೌವ್ 61 ಇನ್ ಬ್ಲಾಕ್ ಇನ್ ಇಂಕ್ ಅಂದ್ರೆ 61 ಇರ್ತಕ್ಕಂಥ ಸ್ಕೋರಿನ ಪರ್ಸೆಂಟೇಜ್ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ಸೊ ಈ ತರದ ಫಿಲ್ಅಪ್ ಅನ್ನ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಎನ್ವಲಪ್ ಇನ್ ಕ್ಯಾಪಿಟಲ್ ಲೆಟರ್ಸ್ ಏನಾದ್ರು ಎನ್ವಲಪ್ ಅನ್ನ ಫಿಲ್ಅಪ್ ಮಾಡ್ತಾರೆ ಅದನ್ನ ಕ್ಯಾಪಿಟಲ್ ಲೆಟರ್ ಲೇನೆ ಬರೀಬೇಕಾಗುತ್ತೆ. ಅಪ್ಲಿಕೇಶನ್ ಫಾರ್ ದ ಫಸ್ಟ್ ಆಫ್ ಅಂತ ಹೇಳಿ ನೆಕ್ಸ್ಟ್ ಓವರ್ ಆಲ್ ಪರ್ಸೆಂಟೇಜ್ ಮ್ಯಾಟ್ರಿಕ್ಸ್ ಈಕ್ವಿವೆಲೆಂಟ್ ಕ್ಯಾಪಿಟಲ್ ಲೆಟರ್ಸ್ duly signed by the candidate with the following colors ಅಂದ್ರೆ ಈ ಕಲರ್ಸ್ ಅನ್ನ ನೀವು ಫಾರ್ಮ್ ಅನ್ನ ಫಿಲ್ಅಪ್ ಮಾಡೋದಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಅಂದ್ರೆ ನೀವು ಮೇಲ್ಗಡೆ ಯಾವ ಪೋಸ್ಟ್ ಹಾಕ್ತೀರಾ ಅದ್ರ ಪರ್ಸೆಂಟೇಜ್ ಮತ್ತು ಅದನ್ನ ಮಾತ್ರ ಫಿಲ್ಅಪ್ ಮಾಡಬೇಕಾಗಿತ್ತ. ಸೊ ನೀವು ಯಾವ ತರ ಫಿಲ್ಅಪ್ ಮಾಡಬೇಕು, ಸೊ ಯಾವ ಇಂಕ್ ಅನ್ನ ಯೂಸ್ ಮಾಡ್ಬೇಕಂತ ನಾನು ನಾಳೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಆ ಡೌಟ್ ಅನ್ನ ಯಾರು ಕೂಡ ಇಟ್ಕೊಳಕ್ ಹೋಗ್ಬೇಡಿ. ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ನಾನು ನಿಮ್ಗೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್ ನೀವೇನಾದ್ರು ಅರ್ಜಿಗಳನ್ನ ಸಲ್ಲಿಸಬೇಕಂತ ಯಾರೆಲ್ಲ ಅನ್ಕೊಂಡಿರಲ್ಲ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಇಲ್ಲಿ ಕೊಟ್ಟಿದ್ದಾರೆ ಅನ್ಕೊಡ್ರಿ ASC ಸೆಂಟರ್ ಸೌತ್ ಅಂತ ಹೇಳಿ ಇದೇ ಫಾರ್ಮ್. ಸೊ ಇದೇ ಫಾರ್ಮ್ ಅನ್ನ ನೀವು ಇಲ್ಲಿ ಕಳಿಸಬೇಕಾಗುತ್ತೆ ಅನ್ಕೊಡ್ರಿ. ಟು ಅಡ್ರೆಸ್ ಅನ್ನ ಇದನ್ನೇ ಹಾಕ್ಬೇಕಾಗುತ್ತೆ. ದ ಪ್ರೆಸಿಡಿಂಗ್ ಆಫೀಸ್ ಸಿವಿಲಿಯನ್ ಡೈರೆಕ್ಟರೇಟ್ ರಿಕ್ರೂಟ್ಮೆಂಟ್ ಬೋರ್ಡ್ ಹೆಡ್ CHQ ASC ಸೆಂಟರ್ ಸೌತ್ ಅಗ್ರಾಮ್ ಪೋಸ್ಟ್ ಬೆಂಗಳೂರು
07. ಸೊ ಈ ಪೋಸ್ಟ್ ಅಡ್ರೆಸ್ ಅನ್ನು ಕೊಟ್ಟಿದಾರಲ್ಲ, ಸೊ ನೀವು ಇದೇ ಅಡ್ರೆಸ್ಗೆ ಇದನ್ನ ಪೋಸ್ಟ್ ಮಾಡ್ಬೇಕಾಗುತ್ತಾ. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ, ರೀಸೆಂಟ್ ಆಗಿರ್ತಕ್ಕಂಥ ಪಾಸ್ಪೋರ್ಟ್ ಸೈಜ್ ಫೋಟೋನ ಹಚ್ಬೇಕಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಿಮ್ಮ ನೇಮ್ ಅನ್ನು ಕ್ಯಾಪಿಟಲ್ ಲೆಟರ್ ಫಿಲ್ ಅಪ್ ಮಾಡಬೇಕು. ನೆಕ್ಸ್ಟ್ ಮೊಬೈಲ್ ನಂಬರ್, ಇಮೇಲ್ ಐಡಿ, ಆಧಾರ್ ಕಾರ್ಡ್ ನಂಬರು, ನೆಕ್ಸ್ಟ್ ಫಾದರ್ ನಂಬರ್, ಡೇಟ್ ಆಫ್ ಬರ್ತ್, ನೆಕ್ಸ್ಟ್ ಆದ ನಂತರ ನಿಮ್ಮ ಮನೆ ಅಡ್ರೆಸ್, ಸೊ ನೆಕ್ಸ್ಟ್ ಪಿನ್ ಕೋಡ್. ಸೊ ಇದೆಲ್ಲನೂ ಕೂಡ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಡೌಟ್ ಅನ್ನು ಇಟ್ಕೊಳಕ್ ಹೋಗ್ಬೇಡಿ, ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತೀನಿ. ಸೊ ಯಾವ ತರ ಫಿಲ್ ಅಪ್ ಮಾಡಬೇಕು, ಸೊ ಯಾವ ತರ ನೀವು ಫಿಲ್ ಅಪ್ ಮಾಡಬಾರ್ದು ಅನ್ನೋದನ್ನ ಅದರ ಜೊತೆಗೆ ನೋಡ್ಕೊಡ್ರಿ. ಎನ್ವಲಪ್ ಅನ್ನ ಇದೇ ತರನಾಗಿ ಫಿಲ್ ಅಪ್ ಮಾಡ್ಬೇಕಂತ ಕೊಟ್ಟಿದ್ದಾರೆ, ನೋಡ್ಕೋಬಹುದು. ಸೊ ಎನ್ವಲಪ್ ಅನ್ನ ಯಾವ ತರ ಫಿಲ್ ಅಪ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಸೊ ಫಾರ್ಮೇಟ್ ಫಾರ್ ದ ಅಪ್ಲಿಕೇಶನ್ ಕವರ್ ಎನ್ವಲಪ್, ಅಂದ್ರೆ ಎನ್ವಲಪ್ ಏನು ಹೊರಗಡೆ ಮೇಲ್ಗಡೆ ಇರ್ತಲ್ಲ, ಸೊ ಆ ಎನ್ವಲಪ್ ಅನ್ನ ಇದೇ ತರನಾಗಿ ಫಿಲ್ ಅಪ್ ಮಾಡಬೇಕು. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಅಂತ ಹೇಳಿ ಕೊಟ್ಬಿಟ್ಟು ಸೊ ಇದನ್ನ ಪ್ರಿಂಟ್ ಹಾಕಿಸ್ರಿ. ಸೊ ಕರೆಕ್ಟ್ ಆಗಿ ನೀವು ಇದನ್ನ ಪ್ರಿಂಟ್ ಹಾಕಿಸ್ಬಿಟ್ಟು ಕೂಡ ಫಿಲ್ ಅಪ್ ಅನ್ನ ಮಾಡಬಹುದು. ಸೊ ಈ ಫಾರ್ಮ್ ಇದನ್ನ ಫಿಲ್ ಅಪ್ ಮಾಡಿಸಿರ್ತಲ್ಲ, ಸೊ ಇದ್ರಲ್ಲಿ ಲಿಂಕ್ ಅನ್ನ ಯಾವ ತರ ಇಂಕ್ ಅನ್ನ ತುಂಬಬೇಕಂತ ಹೇಳಿದ್ರಲ್ಲ, ಸೊ ಅದು ನೀವೇನ್ ಫಾರ್ಮ್ ಅನ್ನ ಫಾರ್ಮೇ ರೆಡ್ ಇಂಕ್ ಇಲ್ಲ, ಸೊ ಇದನ್ನ ಮಾತ್ರ ಜಸ್ಟ್ ಮಾತ್ರ ಸೊ 2 ಅಡ್ರೆಸ್ ಅನ್ನ ಇದೇ ತರನಾಗಿ ಫಿಲ್ ಅಪ್ ಮಾಡಿಬಿಟ್ಟು ಸೊ ಇಷ್ಟು ಇಂಚಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅದೇ ತರನಾಗಿ ನೀವು ಫಿಲ್ ಅಪ್ ಅನ್ನ ಮಾಡ್ಬೇಕಾಗುತ್ತಾ. ಸೊ ಅದ್ರ ಬಗ್ಗೆ ನಾನು ಡೌಟ್ ಇಟ್ಟಲಾರ್ದ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನು ಕೊಡ್ತೀನಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಸೊ ಪ್ರತಿಯೊಬ್ರು ಕೂಡ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಂಡಿದ್ರಲ್ಲ, ಸೊ ಕಮೆಂಟ್ ಸೆಕ್ಷನ್ ದಲ್ಲಿ ನಾನು ಕೂಡ ಸರ್ ASC ಪ್ರತಿಯೊಬ್ರು ಕೂಡ ಏನು ಕೂಡ ಹಾಕಕ್ ಹೋಗ್ಬೇಡ್ರಿ, ASC ಅಂತ ಹೇಳಿ ಅದ್ರ ಜೊತೆಗೆ ಒಂದು ಹಾಟ್ ಸಿಂಬಲ್ ಅನ್ನು ಹಾಕ್ರಿ. ಸೊ ನಾನು ನಿಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಫಾರ್ಮ್ ಫಿಲ್ ಅಪ್ ಮಾಡೋದು ಏನಾದ್ರು ಬೇಕಾಗಿತ್ತಪ್ಪ ಅಂದ್ರೆ ನಿಮಗೆ ಏನಾದ್ರು ಡೌಟ್ಸ್ ಗಳಿದ್ರೆ ಸೊ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಹಾಕ್ರಿ. ಸಾಕಷ್ಟು ವಿದ್ಯಾರ್ಥಿಗಳು ಸರ್ ಕಾಲ್ ಮತ್ತು ಮೆಸೇಜ್ ಗಳನ್ನ ಯಾವತ್ತೂ ಕೂಡ ಮಾಡಕ್ ಹೋಗ್ಬೇಡ್ರಿ. ಸೊ ಅದು ನಮ್ಗೆ ಕೊಟ್ಟಿರ್ತಕ್ಕಂಥ ಆಫೀಸ್ ನಂಬರ್ ಅಂದ್ರೆ ಅಕಾಡೆಮಿ ನಂಬರ್ ಇರ್ತದ. ಸೊ ಯಾವುದೇ ತರ ನೀವು ಫೋನ್ ಮಾಡಿಬಿಟ್ಟು ಡಿಸ್ಟರ್ಬೆನ್ಸ್ ಅನ್ನ ಮಾಡಕ್ ಹೋಗ್ಬೇಡ್ರಿ. ಜಸ್ಟ್ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಅಕಾಡೆಮಿ ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರೆ ಮಾತ್ರ ಆ ನಂಬರ್ಗೆ ಕಾಲ್ ಮಾಡಿ. ಸೊ ಇದ್ರ ಡೀಟೇಲ್ಸ್ ಇನ್ಫಾರ್ಮೇಶನ್ ಆಫೀಸ್ ಅವರಿಗೆ ಏನೂ ಕೂಡ ಗೊತ್ತಿರೋದಿಲ್ಲ, ಸುಮ್ಮನೆ ಕೇಳಿ ಕನ್ಫ್ಯೂಷನ್ ಆಗಕ್ ಹೋಗ್ಬೇಡ್ರಿ. ಏನೇ ಡೌಟ್ ಇತ್ತಂದ್ರೂ ಕೂಡ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಹಾಕ್ರಿ. ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಫಾರ್ಮ್ ಅನ್ನು ಯಾವ ತರ ಫಿಲ್ ಅಪ್ ಮಾಡಬೇಕು, ಒಂದು ವಿದ್ಯಾರ್ಥಿ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡ್ಕೊಂಡ್ಬಿಟ್ಟು ಯಾವ ತರ ಎನ್ವಲಪ್ ಅನ್ನ ಕಳಿಸಬೇಕು, ಯಾವ ತರ ಪೋಸ್ಟಿಗೆ ಹಾಕ್ಬೇಕು, ಯಾವ ತರದ ಫೋಟೋಸ್ ಗಳನ್ನ ಹಚ್ಬೇಕು ಅನ್ನೋದನ್ನ ಸೊ ಇವತ್ತಿನ ಸಾಯಂಕಾಲ ಆಗಿರ್ಲಿ ನಾಳೆ ಆಗಿರ್ಲಿ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ನೀವೇನಾದ್ರೂ ಈ ಸರಿ ASC ಅಲ್ಲಿ ಒಂದು ಜಾಬ್ ಅನ್ನ ಸೇರ್ಬೇಕು ಅನ್ಕೊಂಡಿದ್ರಿಯಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸೊ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಯಾವ ಇನ್ಫಾರ್ಮೇಶನ್ ಕೂಡ ಗೊತ್ತಾಗೋದಿಲ್ಲ, ನೀನು ಫೈನಲ್ ಸೆಲೆಕ್ಷನ್ ಆಗಿದ್ದು ಕೂಡ ಗೊತ್ತಾಗೋದಿಲ್ಲ, ನಿನ್ನ ಎಕ್ಸಾಮ್ ಡೇಟ್ ಬಂದಿದ್ದು ಕೂಡ ಗೊತ್ತಾಗೋಲ್ಲ, ನಿನ್ನ ಅಡ್ಮಿಟ್ ಕಾರ್ಡ್ ಬಂದಿದ್ದು ಕೂಡ ಗೊತ್ತಾಗೋದಿಲ್ಲ. ಸೊ ಅವೆಲ್ಲ ಇನ್ಫಾರ್ಮೇಶನ್ ಅಲ್ಲಿ ಸಿಗ್ತಾವೆ, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗ್ತಾವೆ. ಸೊ ಆದ ಕಾರಣಕ್ಕೋಸ್ಕರ ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೆಕ್ಸ್ಟ್ ಇದು ಪ್ರಿಪರೇಷನ್ ಆಗಿರಲಿ, ಎಕ್ಸಾಮ್ ಯಾವ್ದಾದ್ರು ನೀವು ಅಗ್ನಿವೀರ್ ಆಗಿರಲಿ, ಟಿ ಆಗಿರಲಿ, SSGD ಆಗಿರಲಿ ನಮ್ಮ ಹತ್ರ ಬರ್ಬೇಕು ಅನ್ಕೊಂಡಿದ್ರೆ ಅಂದ್ರೆ ನಮ್ಮ ಸಂಸ್ಥೆ SJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಆಲ್ರೆಡಿ ಬ್ಯಾಚಸ್ ಗಳು ಸ್ಟಾರ್ಟ್ ಆಗಿದಾವೆ, ಬಂದು ಕೂಡ ಜಾಯ್ನ್ ಆಗ್ಬೋದು. ಜೈ ಹಿಂದ್, ಜೈ ಕರ್ನಾಟಕ.